ಚಿಕ್ಕಮಗಳೂರಲ್ಲಿ ಮೀಸಲು ಅರಣ್ಯಕ್ಕೆ ಬೆಂಕಿ ಬಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ವರದಿ ಬೆನ್ನಲ್ಲೇ ಅರಣ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಬೆಂಕಿ ಆರಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಪ್ರತಿ ಬಾರಿಯೂ ಕೂಡ ಯಾವುದಾದ್ರೂ ಮಾಧ್ಯಮಗಳು ಈ ಇಲಾಖೆಯವರಿಗೆ ಬಡಿದೆಬ್ಬಿಸಬೇಕು. ಅದೇ ರೀತಿಯಾಗಿ ನ್ಯೂಸ್ 18 ವರದಿ ಬೆನ್ನಲ್ಲೇ ಅರಣ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಬೆಂಕಿ ಆವರಿಸಿಕೊಂಡಂತಹ ಜಾಗದಲ್ಲಿ ಈಗ ಬೆಂಕಿ ನಂದಿಸುವಂತಹ ಕೆಲಸವನ್ನ ಮಾಡಿದೆ ಅರಣ್ಯ ಇಲಾಖೆ ಸಿಬ್ಬಂದಿ. ಸರಗೋಡು ಕುಂದೂರು ಮೀಸಲು ಅರಣ್ಯದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಕಾಡ್ಗಿಚ್ಚಿನಿಂದಾಗಿ ಅಪಾರ ಪ್ರಮಾಣದ ಅರಣ್ಯ ನಾಶವಾಗಿತ್ತು. ನ್ಯೂಸ್ 18 ಕನ್ನಡಕ್ಕೆ ಅಲ್ಲಿನ ಸ್ಥಳೀಯರು ಧನ್ಯವಾದ ತಿಳಿಸಿದ್ದಾರೆ. ಈ ಕಾಡ್ಗಿಚ್ಚು ಬಂದಂತಹ ಸಂದರ್ಭದಲ್ಲಿ ಬೆಂಕಿಯನ್ನ ನಂದಿಸೋದಕ್ಕೆ ಸುಮಾರು ಗಂಟೆಗಳು ಅಥವಾ ಸುಮಾರು ದಿನಗಳೇ ಬೇಕಾಗತ್ತೆ ಸಂಪೂರ್ಣವಾಗಿ ಬೆಂಕಿಯನ್ನ ಆರಿಸೋದಕ್ಕೆ. ಬಟ್ ಆ ಬೆಂಕಿ ಅಲ್ಲಿ ಧಗಧಗಿಸ್ತಾ ಇದೆ ಅಥವಾ ಏನಾದರೂ ಹೆಚ್ಚು ಕಮ್ಮಿ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿನ ಸ್ಥಳೀಯರು ಕೂಡ ಆತಂಕಗೊಂಡಿದ್ರು. ಬಟ್ ಇಲಾಖೆಯವರು ಮಾತ್ರ ಕಣ್ಮುಚ್ಚಿ ಕುಳಿತಿದ್ರು. ಅದಾದ ಬಳಿಕ ನ್ಯೂಸ್ 18 ವರದಿಯನ್ನ ಮಾಡಿತ್ತು. ಈ ವರದಿಯಿಂದ ಎಚ್ಚೆತ್ತಂತಹ ಅರಣ್ಯ ಇಲಾಖೆ ಈಗ ಬೆಂಕಿ ನಂದಿಸುವಂತಹ ಕಾರ್ಯವನ್ನ ಮಾಡಿದೆ. ಅರಣ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಇದು ನ್ಯೂಸ್ 18ನ ಬಿಗ್ ಇಂಪ್ಯಾಕ್ಟ್. ಇದಕ್ಕೆ ಸ್ಥಳೀಯರು ತಮ್ಮ ಧನ್ಯವಾದವನ್ನ ಅರ್ಪಿಸಿದ್ದಾರೆ. ಪ್ರತಿ ಬಾರಿಯೂ ಕೂಡ ಯಾವುದೇ ಒಂದು ಸಂದರ್ಭದಲ್ಲಿ ಅಥವಾ ಈ ರೀತಿ ಕಾಡ್ಗಿಚ್ಚು ಹಬ್ಬುವಂತ ಸಂದರ್ಭದಲ್ಲಿ ಅಥವಾ ಬೇರೆ ಏನಾದರೂ ಅಭಿವೃದ್ಧಿ ಕಾರ್ಯಗಳು ಆಗಬೇಕಾದಂತಹ ಸಂದರ್ಭದಲ್ಲಿ ನ್ಯೂಸ್ 18 ನಿರಂತರವಾಗಿ ವರದಿಯನ್ನ ಬಿತ್ತರಿಸುತ್ತೆ. ಆ ವರದಿಯನ್ನ ನೋಡಿ ಎಚ್ಚೆತ್ತಂತಹ ಅರಣ್ಯ ಇಲಾಖೆ ಈಗ ಅಲ್ಲಿ ಕಾಡ್ಗಿಚ್ಚು ಆವರಿಸಿಕೊಂಡಿತ್ತು. ಆ ಕಾಡ್ಗಿಚ್ಚನ್ನ ನಂದಿಸೋದಕ್ಕೆ ಈಗ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಮೀಸಲು ಅರಣ್ಯಕ್ಕೆ ಬೆಂಕಿ ಬಿದ್ದಿತ್ತು. ಸಾಕಷ್ಟು ಪ್ರದೇಶಗಳು ಕೂಡ ಸುಟ್ಟು ಕರಕಲಾಗಿತ್ತು. ಅಲ್ಲಿನ ಸ್ಥಳೀಯರು ಕೂಡ ಭಯಭೀತಗೊಂಡಿದ್ರು. ಅಟ್ಲೀಸ್ಟು ಆ ಪ್ರದೇಶಕ್ಕೆ ಬೆಂಕಿ ಬಿದ್ದಿದೆ, ಅದೇನಾದ್ರೂ ಸುತ್ತಮುತ್ತಲೂ ಕೂಡ ಆವರಿಸ್ಕೊಂಡಿದ್ರೆ ಅಲ್ಲಿನ ಸುತ್ತಮುತ್ತ ಮನೆಗಳು ಕೂಡ ಸುಟ್ಟು ಕರಕಲಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು. ಬಟ್ ಇದನ್ನ ನಿರಂತರವಾಗಿ ವರದಿ ಬಿತ್ತರಿಸಿದ್ದು ನಿಮ್ಮ ನ್ಯೂಸ್ 18 ಕನ್ನಡ. ಈ ಸುದ್ದಿಯನ್ನ ಬಿತ್ತರಿಸಿದ ನಂತರ ಅರಣ್ಯ ಇಲಾಖೆ ಎಚ್ಚೆತ್ಕೊಂಡಿದೆ. ಈಗ ಫುಲ್ ಅಲರ್ಟ್ ಆಗಿದೆ. ಆ ಕಾಡ್ಗಿಚ್ಚು ಏನ್ ಕಾಣಿಸ್ಕೊಂಡಿದೆಯಲ್ಲ, ಆ ಕಾಡ್ಗಿಚ್ಚನ್ನ ನಂದಿಸಬೇಕು ಅಂತ ಹೇಳಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ನ್ಯೂಸ್ 18ನ ಬಿಗ್ ಇಂಪ್ಯಾಕ್ಟ್ ಇದು. ಈಗ ನ್ಯೂಸ್ 18ಗೆ ಅಲ್ಲಿನ ಸ್ಥಳೀಯರು ಗ್ರಾಮಸ್ಥರು ಧನ್ಯವಾದವನ್ನ ತಿಳಿಸಿದ್ದಾರೆ. ಸಕ್ರೆಬೈಲು ಆನೆ ಬಿಡಾರದಲ್ಲಿ ಮರಿ ಆನೆ ಸಾವನ್ನಪ್ಪಿದೆ. ಒಂದು ವಾರದ ಆನೆ ಮರಿ ಅನಾರೋಗ್ಯದಿಂದ ಸಾವನ್ನಪ್ಪಿದೆ. ಸೂಕ್ತ ಆರೈಕೆ ಸಿಗದೆ ಆನೆ ಮರಿ ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸಕ್ರೆಬೈಲು ಆನೆ ಬಿಡಾರದಲ್ಲಿ ಮರಿ ಆನೆ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಒಂದು ವಾರದಿಂದ ಕೂಡ ಈ ಮುದ್ದಾದ ಆನೆ ಏನಿತ್ತು, ಆನೆ ಮರಿ, ಅದು ಅನಾರೋಗ್ಯಕ್ಕೆ ತುತ್ತಾಗಿತ್ತು. ಬಟ್ ಈಗ ಅನಾರೋಗ್ಯದಿಂದ ಸಾವನ್ನಪ್ಪಿದೆ. ಸೂಕ್ತ ಆರೈಕೆ ಸಿಗದೆ ಆನೆ ಮರಿ ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬಿಡಾರದ ಹಿರಿಯ ಆನೆ ಹೇಮಾವತಿಗೆ ಜನಿಸಿದ್ದಂತಹ ಮರಿಯಾನೆ ಸಾವಿನ ಪ್ರಕರಣವನ್ನ ಮುಚ್ಚಿ ಹಾಕುವಂತಹ ಪ್ರಯತ್ನ ಸಹ ಮಾಡಲಾಗ್ತಾ ಇದೆ. ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಮೇಲ್ನೋಟಕ್ಕೆ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಸಕ್ರೆಬೈಲು ಆನೆ ಬಿಡಾರದಲ್ಲಿ ಈಗ ಮರಿಯಾನೆ ಸಾವನ್ನಪ್ಪಿದೆ. ಏನ್ ಕಾರಣಕ್ಕೆ? ವೈದ್ಯರು ಯಾವ ರೀತಿ ನಿರ್ಲಕ್ಷ್ಯ ಮಾಡಿದ್ರು? ಟ್ರೀಟ್ಮೆಂಟ್ ಸರಿಯಾದ ರೀತಿಯಲ್ಲಿ ಕೊಡ್ಲಿಲ್ಲ, ಅದಕ್ಕಾಗಿ ಏನಾದ್ರೂ ಸಾವನ್ನಪ್ಪಿದೆಯಾ? ಬೇರೆ ಏನಾದ್ರೂ ರೀಸನ್ಸ್ ಇದೆಯಾ? ಹೌದು ಚೈತ್ರ, ಏನು ಶಿವಮೊಗ್ಗದ ಸಕ್ರೆಬೈಲಿನಲ್ಲಿ ಮರಿಯಾನೆ ಒಂದು ಹುಟ್ಟಿದ ಕೆಲವೇ ದಿನಗಳಲ್ಲಿ ಈಗ ಸಾವನ್ನಪ್ಪಿರೋದು ಒಂದು ರೀತಿಯಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ ಅಂತ ಹೇಳ್ಬೋದು. ಏನು ಹೇಮಾವತಿ ಆನೆ ಇತ್ತು, ಆ ಹೇಮಾವತಿ ಆನೆಗೆ ಹುಟ್ಟಿದಂತಹ ಕಳೆದ ಶುಕ್ರವಾರ ಹುಟ್ಟಿದಂತ ಆನೆ ಮರಿ ಜೀವವನ್ನ ಕಳೆದುಕೊಂಡಿದೆ. ವೈದ್ಯರು, ಅಲ್ಲಿಯ ಸ್ಥಳೀಯರು ಹಾಗೂ ವೈದ್ಯರು ಹೇಳುವ ಪ್ರಕಾರ ಏನು ಹುಟ್ಟಿದ ಮಗುವಿಗೆ ಹಾಲನ್ನ ಆನೆ ಕೊಡ್ತಾ ಇರ್ಲಿಲ್ಲ, ಹಾಗಾಗಿ ಅದು ಸಾವನ್ನಪ್ಪಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಶಂಕೆ ಬರ್ತಾ ಇರೋದು ಏನಂದ್ರೆ ಆನೆಗೆ ಸರಿಯಾದ ನಿರ್ವಹಣೆ ಮಾಡ್ತಿರ್ಲಿಲ್ಲ, ಹಾಗೆ ವೈದ್ಯರ ನಿರ್ಲಕ್ಷ್ಯ ಕೂಡ ಎದ್ದು ಕಾಣಿಸ್ತಾ ಇದೆ ಅನ್ನೋ ಒಂದು ಚರ್ಚೆ ಕೂಡ ಆಗಿದೆ. ಇನ್ನೊಂದು ರೀತಿಯಲ್ಲಿ ಆನೆ ಕಾಡಾನೆ ಒಂದು ದಾಳಿ ಮಾಡಿದ್ದು. ಅಂದ್ರೆ ಈ ಏನು ಹೇಮಾವತಿ ಆನೆ ಏನಿದೆ, ಆ ಹೇಮಾವತಿ ಆನೆ ಕಾಡಿನಲ್ಲಿ ಮರಿಯನ್ನ ಹಾಕಿರೋದ್ರಿಂದ ಅಲ್ಲಿ ಆ ಕಾಡಾನೆ ಬಂದು ದಾಳಿ ಮಾಡಿತ್ತು. ಹಾಗಾಗಿ ಅಲ್ಲಿ ಈಗ ಆನೆಗೆ ಹೊಡೆತ ಬಿದ್ದು ಸಾವನ್ನಪ್ಪಿದೆ ಅನ್ನೋ ಒಂದು ಮಾತು ಕೂಡ ಈಗ ಕೇಳಿ ಬರ್ತಾ ಇರೋದು. ಒಟ್ಟಿನಲ್ಲಿ ಈ ಆನೆ ಬಿಡಾರದಲ್ಲಿ ಈ ಹಿಂದೆ ಕೂಡ ಹಲವಾರು ಆನೆಗಳು ಇದೇ ರೀತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು. ಅದೇ ರೀತಿ ಈಗಲೂ ಕೂಡ ಹೇಮಾವತಿಗೆ ಹುಟ್ಟಿದಂತ ಆನೆ ಮರಿ ಏನಿದೆ ಈಗ ಸಾವನ್ನಪ್ಪಿರೋದು ಮತ್ತಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಚೈತ್ರ. ಓಕೆ, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.